ಇವತ್ತು ನಾವು ಮರ್ಕಜ್ ನಾಲೆಜ್ ಸಿಟಿಗೆ ಹೋಗ್ತಾ ಇದ್ದೀವಿ. ಸುಂದರವಾದಂತಹ ಭವ್ಯವಾದ ವಿಶಾಲವಾದಂತಹ ಭಾರತದ ಅತಿ ದೊಡ್ಡ ಮಸ್ಜಿದ್ ಎಂಬ ಖ್ಯಾತಿಗೆ ಪಾತ್ರರಾಗುವಂತಹ ಆಸಾರ ಮುಬಾರಕ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಅತ್ಯಧಿಕ ಆಸಾರಗಳು ಇಡುವಂತಹ ಮಸ್ಜಿದ್ ಅನ್ನು ದರ್ಶಿಸಲು ಹೋಗ್ತಾ ಇದ್ದೀವಿ. ಈಗ ಹೊರಟಿದ್ದೀವಿ. ಓಕೆ, ಹಾಗಾದ್ರೆ ನಾವು ಇಲ್ಲಿ ಬಂದಿದ್ದೀವಿ. ಈಗ ನಾವು ಚಿಕ್ಕಮಂಗ್ಳೂರು ರೂಟಿಂದ ಮಂಗಳೂರು ನಂತರ ಅಲ್ಲಿಂದ ಟ್ರೈನ್ ಮೂಲಕ ಕೋವಿಕೋಡ್ ಅಂದರೆ ಕ್ಯಾಲಿಕಟ್ ನಾಲೆಜ್ ಸಿಟಿ ಡಿಸ್ಟಿಕ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಅಫ್ರಾನ್ ಕೂಡ ಇದ್ದಾರೆ. ನಮ್ಮ ಎಲ್ಲ ಚಾನಲ್ನ ಎಡಿಟಿಂಗ್, ವಿಡಿಯೋಗ್ರಫಿ ಸಾಕಷ್ಟು ಕೆಲಸಗಳನ್ನು ಮಾಡುವಂತಹ ಅಫ್ರಾನ್ ಕೂಡ ಇದ್ದಾರೆ. ಅಫ್ರಾನ್, ಓಕೆ, ಹಾಗಾದರೆ ನೆಕ್ಸ್ಟ್ ಚಾರ್ಮಾಡಿ ಘಾಟಲ್ಲಿ ಮೀಟ್ ಆಗೋಣ. ಹೇ ಗೈಸ್, ನಾವು ಈಗ ಚಾರ್ಮಾಡಿ ಘಾಟಿಯಲ್ಲಿದ್ದೀವಿ. ಸೊ ವಂಡರ್ಫುಲ್ ಲೊಕೇಶನ್ ಕೂಡ. ಫ್ರೆಂಡ್ಸ್, ನೀವು ಯಾವಾಗಲಾದ್ರೂ ಈ ಥರ ಹೋಗ್ತಾ ಇರುವಾಗ ಇಲ್ಲಿ ಮಂಗಗಳು, ಚಾರ್ಮಾಡಿ ಘಾಟಿಯಲ್ಲಿ ಸ್ಪೆಷಲ್ ಬರುವಾಗ ಮಂಗಗಳೆಲ್ಲ ಇದೆ. ಅದಕ್ಕೆ ಆಹಾರ ಕೊಡೋನು ದೇವ್ರೆ. ಆದರೆ ನೀವು ಬರುವಾಗ ಒಂದು 4 ಬಾಳೆಹಣ್ಣು ಏನಾದರೂ ಒಂದು ತಂದು ಕೊಡಿ. ಮತ್ತು ನೀವು ಹೋಗುವಾಗ ಒಂದು ಅರ್ಧ ಲೀಟರ್ ಪೆಟ್ರೋಲ್ ಅಥವಾ ಒಂದು 1/4 ಲೀಟರ್ ಪೆಟ್ರೋಲ್ನ ಯಾವತ್ತು ಒಟ್ಟಿಗೆ ಇಟ್ಕೊಂಡು ಹೋಗಿ. ಯಾಕಂದ್ರೆ ನಿಮ್ಮ ಪೆಟ್ರೋಲ್ ಖಾಲಿ ಆಗೋದು ಅದು ಗೊತ್ತಾಗುತ್ತೆ. ಯಾರಾದರೂ ದಾರಿ ಮಧ್ಯೆ ಸಿಕ್ಕಿದ್ರೆ ಅವರಿಗೂ ಕೊಡ್ಬೋದು. ಇದು ನಾನು ಕಲ್ಚರ್ ರೂಢಿ ಮಾಡ್ಕೊಂಡಿದ್ದೀನಿ, ನೀವು ರೂಢಿ ಮಾಡಿ. ಚಾರ್ಮಾಡಿ ಘಾಟಿಯಲ್ಲಿ ಇದ್ದೀವಿ. ಅಮೃತ ಶಿಲೆಗಳಿಂದ ಸೃಷ್ಟಿಯಾಗಿರುವಂತಹ ನಾಲೆಜ್ ಸಿಟಿ ಅಂದ್ರೆ 40 ಕೋಟಿಯ ಮಸ್ಜಿದ್ ಇದೆ ಅಲ್ಲಿ. ಅದನ್ನ ನೋಡಕ್ಕೆ ಎಲ್ಲರೂ 1,000 ರೂಪಾಯಿ ಕೊಟ್ಟು, ಅದ್ರ ಬಗ್ಗೆ ಸಾಕಷ್ಟು ಅನುಮಾನ ಇತ್ತು. ಅದು ಆಗುತ್ತಾ ಆಗಲ್ವಾ, ದುಡ್ಡು ತಿಂದ್ರ, APS ಆದ್ರೂ 40 ಕೋಟಿ ತಿಂದ್ರ, ಈ ತರ ಹಲವಾರು ಅನುಮಾನಗಳಿತ್ತು. ಇವತ್ತು ಎಲ್ಲ ಕ್ಲಿಯರ್ ಆಗುತ್ತೆ. ನಾವು ಅದನ್ನ ಲೈವ್ ಆಗಿ ಧರಿಸ್ತಾ ಇದ್ದೀವಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಸೊ ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಟ್ರೈನ್ ಮೂಲಕ ಈಗ ನಮ್ಮ ಪ್ರಯಾಣ. ನಾವು ಕೋವಿಕೋಡ್ ಹೋಗ್ತಾ ಇದ್ದೀವಿ. ಸೇಫ್ಲಿ ಕೋವಿಕೋಡ್ ರೀಚ್ ಆಗಿದ್ದೀವಿ. ಫೈನಲಿ ನಾವು ಕೋವಿಕೋಡ್ ಕ್ಯಾಲಿಕಟ್ಗೆ ಬಂದು ತಲುಪಿದ್ದೀವಿ. ಕೋವಿಕೋಡ್ನ ಸುಂದರವಾದಂತಹ ಬೀಚ್ನ ವಾತಾವರಣವನ್ನು ಅನುಭವಿಸ್ತಾ ಇದ್ದೀವಿ. ತುಂಬ ಸುಂದರವಾಗಿದೆ. Day 1 ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. Day 2 ಅಲ್ಲಿ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಂದಿದ್ದೀವಿ ಮರ್ಕಜ್
ಮರ್ಕಜ್ನ ಅಭೂತಪೂರ್ವವಾದಂತಹ ದ್ವಾರ ತುಂಬ ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ. ಈಗ ರೀಸೆಂಟ್ಲಿ ಕಟ್ಟಿರೋದು ಇದು, ತುಂಬ ಸುಂದರವಾಗಿದೆ ನೋಡೋಕ್ಕೆ. ಅಲ್ಲಿ ಒಂದು ಎಜುಕೇಷನ್ ಇಲ್ಲಿ ಕೊಡುತ್ತಾರೆ. ಇದನ್ನು ನೋಡಿದಾಗಲೇ ನಮಗೆ ಅರ್ಥ ಆಗುತ್ತೆ ಇಲ್ಲಿ ಒಂದು ಎಜುಕೇಷನ್, ಯಾಕೆಂತ ಹೇಳಿದ್ರೆ ಅಲ್ಲಿ ಬುಕ್ಸ್ ಡಿಸೈನ್ ಮಾಡಿರೋದು ಇರ್ಬೋದು, ಅಥವಾ ಈ ಕಡೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ಬುಕ್ಸ್ ಡಿಸೈನ್ ಮಾಡಿರೋದು ಇರ್ಬೋದು. ತುಂಬ ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ, ಅದ್ಭುತವಾದಂತಹ ದ್ವಾರ. ಬನ್ನಿ ನಾವು ನೋಡ್ಕೊಂಡು ಬರೋಣ ಮರ್ಕಜ್ನ ಒಳಗಡೆ. ಸೊ ಹಾಗಾದರೆ ಮರ್ಕಜ್ಗೆ ಬಂದಿದ್ದೀವಿ. ಅದ್ಭುತವಾದಂತಹ ಬಿಲ್ಡಿಂಗ್ಗಳು ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಅಫ್ರಾನ್ ಕೂಡ ಜೊತೆಗಿದ್ದಾರೆ. ಇಲ್ಲಿ ಕಾಶ್ಮೀರಿ ವಿದ್ಯಾರ್ಥಿಗಳಿಗೆ ಎಮಿರೇಟ್ಸ್ ಹೋಮ್ ಫಾರ್ ಕಾಶ್ಮೀರಿ ಸ್ಟೂಡೆಂಟ್, ತುಂಬ ಅದ್ಭುತವಾದಂತಹ ವಿನ್ಯಾಸ, ಇದಕ್ಕೂ ಮಿಗಿಲಾದಂತಹ ನಾಲೆಜ್ ಸಿಟಿಯನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲ ನೋಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ AP ಉಸ್ತಾದನ್ನ ಮೀಟ್ ಮಾಡೋಕ್ಕೆ ಹೋಗ್ತೀವಿ, ನೋಡಬೇಕು ಸಿಗ್ತಾರಾ ಅಂತ ಹೇಳಿ. ನಮ್ಮ ಭಾಗ್ಯದಲ್ಲಿದ್ದರೆ AP ಉಸ್ತಾದ್ ಜೊತೆ ಮೀಟ್ ಆಗೋಕ್ಕೆ ಅವಕಾಶ ಇದೆ, ಬಟ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗಿಗೆ ಅವಕಾಶ ಇರೋದಿಲ್ಲ ಅಂತ ಫಸ್ಟಿಗೆ ಹೇಳಿದ್ದಾರೆ. ಸೊ ನಾವು ಮೀಟ್ ಆಗಿ ಅವರ ಹತ್ರನೂ ಕೂಡ ಆಶೀರ್ವಾದನ ಪಡ್ಕೊಳ್ತೀವಿ. ಸೊ ನೆಕ್ಸ್ಟ್ ನಮ್ಮ ಭೇಟಿ ನಾಲೆಜ್ ಸಿಟಿ. ಫೈನಲಿ ನಾವು ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. 40 ಕೋಟಿಯ ಅಭೂತಪೂರ್ವವಾದಂತಹ ಮಸೀದ್ ನಮ್ಮ ಹಿಂದ್ಗಡೆ ಕಾಣಿಸ್ತಾ ಇದೆ. ಎಷ್ಟೋ ಜನರ ಕನಸು, ಎಷ್ಟೋ ಜನರ 40 ಕೋಟಿ ಮಸೀದಿ ಮಾತ್ರವಲ್ಲ, ಇಲ್ಲಿ 300 ಕೋಟಿಯ ಪ್ರಾಜೆಕ್ಟ್, ಅದಕ್ಕಿಂತ ಮಿಕ್ಕ ಪ್ರಾಜೆಕ್ಟ್. ಇಲ್ಲಿ ಒಳ್ಳೆಯ ಎಜುಕೇಷನ್, ಮಕ್ಕಳ ಫ್ಯೂಚರ್, ತಮ್ಮ ಜೀವನವನ್ನು ರೂಪಿಸಲು ಹಲವಾರು ಮಂದಿಗೆ ಇಲ್ಲಿ ಕೆಲಸವನ್ನು ಕೊಡುವಂತಹ ಒಂದು ನಿರ್ಧಾರ. ಅದು ಸುಲ್ತಾನುಲ್ ಉಲಮಾ, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ, ಜಗತ್ತಿನ ಅತಿ ದೊಡ್ಡ ಉಲಮಾ, ಈಗ ಜೀವಿಸಿರುವಂತಹ ಒಬ್ಬ ಮಹಾನ್ ವ್ಯಕ್ತಿತ್ವ ಸುಲ್ತಾನುಲ್ ಉಲಮಾ AP ಉಸ್ತಾದರ ಒಂದು ಕನಸು. ಶಹರೆ ಮುಬಾರಕ್, ಆಸಾರೆ ಮುಬಾರಕ್ ಮಸ್ಜಿದ್ ಕಾರ್ಯ ಒಂದು 75 to 80% ಮುಗಿದಿದೆ. ಅತ್ಯದ್ಭುತವಾದಂತಹ ಹೋಟೆಲ್ಗಳು, ಅತ್ಯದ್ಭುತವಾದಂತಹ ರೂಮ್ಗಳು, ಅತ್ಯದ್ಭುತವಾದಂತಹ ಫ್ಲಾಟ್ಗಳು ನಿಮಗೆ ಇಲ್ಲಿ ಬೇಕಾದರೆ ಖರೀದಿಸಬಹುದು. ಅಂತಹವಾದಂತಹ ಸುವ್ಯವಸ್ಥೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮವಾದಂತಹ ಎಜುಕೇಷನ್. ನೀವು ಡಾಕ್ಟರೇಟ್ ಮಾಡಬೇಕಾ ಅಥವಾ ಬೇರೆ ಪದವಿಗಳನ್ನ ಪಡಿಬೇಕಾ, ಯುನಾನಿ ಮೆಡಿಕಲ್ ಕಾಲೇಜ್, ಇನ್ನಿತರ ಸುವ್ಯವಸ್ಥೆ ಇರುವಂತಹ ಈ ಕಾಲೇಜ್, ಈ ಮಸ್ಜಿದ್, ಈ ಹೋಟೆಲ್, ಬನ್ನಿ ನೋಡೋಣ, ಸಂದರ್ಶಿಸ್ಕೊಂಡು ಬರೋಣ, ತಿರುಗಾಡೋಣ, ಎಂಜಾಯ್ ಮಾಡೋಣ.
ಆಗಿ ಇಲ್ಲಿ ಸುತ್ತಲೂ ಸಾಧ್ಯವೇ ಇಲ್ಲ. ಅಂತಹ ನಮ್ಮ ರೀಚ್ಗೆ ಟಚ್ ಆಗದೆ ಇರೋ ರೀತಿಯಲ್ಲಿ ಒಬ್ಬ ನಾಯಕ, ಒಬ್ಬ ಉಲಮ, ಒಬ್ಬ ಮೊಯ್ಲಾರ್ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಹಿಂದೆ ಕಾಣಿಸ್ತಿರುವಂತಹ ಮಸ್ಜಿದ್ ಮಾತ್ರವಲ್ಲ, ನಿಮಗೆ ಇಲ್ಲಿ ಸುತ್ತ ಕಾಣಿಸುತ್ತಿರುವಂತಹ ಇಲ್ಲಿ ಕೇವಲ ಈ ಮಸ್ಜಿದ್ ಅನ್ನು ಒಂದು ರೌಂಡ್ ಸುತ್ತಲೂ 1 ಕಿಲೋಮೀಟರ್ ಸುತ್ತಬೇಕಾಗುತ್ತದೆ. ಅದನ್ನು ಸುತ್ತಿ ಕೇವಲ ಫೋಟೋ ಮೂಲಕ ಮಾತ್ರ ನಾವು ನಿಮಗೆ ಈ ಸಲ ತೋರಿಸಿದ್ದೀವಿ. ಮುಂದಿನ ಬಾರಿ ವಿಡಿಯೋ ಪ್ರಾಜೆಕ್ಟ್ ಮೂಲಕ ತೋರಿಸ್ತೀವಿ. ಹೆಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಫೈನಲಿ ಬ್ಯಾಕ್ ಟು ಹೋಮ್. ಸೊ ಕೇರಳದ ವಂಡರ್ಫುಲ್ ಟ್ರಿಪ್ಪನ್ನು ಎಂಜಾಯ್ ಮಾಡ್ತಾ ಈಗ ನೆಕ್ಸ್ಟ್ ಬ್ಯಾಕ್ ಟು ಹೋಮ್. ಈಗ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಸೊ ಆಲ್ಮೋಸ್ಟ್ 11 ಗಂಟೆ ಆಗಿದೆ. ಇನ್ನೊಂದು ಹಾಫ್ ಆನ್ ಅವರ್ ನಮ್ಮ ಟ್ರೈನ್ ಕೂಡ ಇದೆ. ಸೊ ನಮ್ಮ ಜೊತೆ ದ ಮೋಸ್ಟ್ ಪಾಪ್ಯುಲರ್ ವಾಟ್ಸ್ಆಪ್, ನಾವು ಎಂಡ್ ಆಫ್ ದಿ ಡೇ ಅದ್ಭುತವಾದಂತಹ ಒಂದು ನಾಲೆಜ್ ಸಿಟಿಯ ದರ್ಶನವನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಜೊತೆ ನಿಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್. ಮತ್ತೊಂದು ಅದ್ಭುತವಾದಂತಹ ಲೊಕೇಶನ್ ಅಥವಾ ಡೆಸ್ಟಿನೇಷನ್ ಒಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.